ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆಯಾ? ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನವಾಯಿತಾ? ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಏರ್ ಇಂಡಿಯಾ ಮೂಲಗಳು ರಿಪಬ್ಲಿಕ್ಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ಈ ರೀತಿ ಆಯಿತು ಅನ್ನುವಂತ ಮಾಹಿತಿ. ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ? ಎಂಜಿನ್ನಲ್ಲಿ ತಾಂತ್ರಿಕ ದೋಷ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಆಯ್ತಾ? ರೈಟ್, ಎಚ್ ವಿ ಬೆನ್ನೂರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಗೋಯ್ಡ್, ಎಚ್ ವಿ ಬೆನ್ನೂರ್ ಅವರೇ, ಈ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಬಿಸ್ನೆಸ್ಗೋಸ್ಕರ ಮತ್ತಿತರೆ ಕಾರ್ಯಚಟುವಟಿಕೆಗಳಿಗೋಸ್ಕರ, ಆಮೇಲೆ ಸಾಕಷ್ಟು ಜನ ಗುಜರಾತಿಗಳು ಲಂಡನ್ ನಲ್ಲಿ ಇದ್ದಾರೆ, ಬಂದು ಹೋಗಿ ಮಾಡುವಂತ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಅಂತ ಅನ್ಕೋತೀನಿ. ಆಮ್ ಐ ರೈಟ್ ಸರ್? ಹೌದು ಹೌದು. ಅಂದ್ರೆ ಇದು ವ್ಯಾಪಾರ ಕೇಂದ್ರ ಆಗಿರೋದ್ರಿಂದ ಅದು ಸುಮಾರು ದಿನ ವಿದೇಶಕ್ಕೆ ಇಲ್ಲಿಂದ ಹೋಗಿ ಬರುವಂತ ಕೆಲಸ ಇರುತ್ತೆ. ತುಂಬಾ ಜನ ಪ್ರಯಾಣ ಮಾಡ್ತಾರೆ. ಅದು ಬೇರೆ, ಈಗ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿನ ಗುಜರಾತ್ ಅದರಿಂದ ಸುಮಾರು ಜನರು ಅಲ್ಲಿ ಇರೋದ್ರಿಂದ ಅವರು ಅವಾಗವಾಗ ಗುಜರಾತಿಗೆ ಬಂದು ಹೋಗೋದಂತೂ ಇದ್ದೇ ಇರುತ್ತೆ. ಓಕೆ, ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಹಮದಾಬಾದ್ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ? ಸದ್ಯ ಇಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿದೆ ಸಿಚುವೇಶನ್. ಓಕೆ, ಇಲ್ಲಿ ಯಾಕೆ ಈ ತರ ಘಟನೆ ನಡೆಯೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ತುಂಬಾ ಜನ ಕುತೂಹಲದಿಂದ ಇದನ್ನ ಮಾಡ್ತಾ ಇದ್ದಾರೆ. ಯಾವ ಈ ಸೇಫ್ಟಿ ಮೆಜರ್ಸ್ ಏನು ಯಾವ್ದು ಲ್ಯಾಪ್ಸ್ ಆಯ್ತು, ಎಲ್ಲಿಂದ ಇದು ಈ ತರ ಈ ಘಟನೆಗೆ ಒಂದು ಕಾರಣ ಏನು ಅನ್ನೋದನ್ನ ಸುಮಾರು ಜನರು ಸ್ವಲ್ಪ ಭಯಭೀತರು ಆಗಿದ್ದಾರೆ. ಓಕೆ, ಯಾಕಂತಂದ್ರೆ ರೀಸೆಂಟ್ ನಾವು ಏನೋ ಒಂದು ಸಂಘರ್ಷದ ಪರಿಸ್ಥಿತಿನ ಭಾರತ ಕಾಣ್ತಲ್ಲ, ಅದ್ರ ನಂತರದಲ್ಲಿ ಇದೀಗ ಕೆಲವೇ ದಿನಗಳ ಅಂತರದಲ್ಲಿ ಇಂಥದೊಂದು ಅಪಘಾತದ ಆಘಾತವನ್ನ ತಡ್ಕೊಳ್ಳೋದು ಕಷ್ಟ ಅಲ್ವಾ? ಹೌದು ಹೌದು, ಇದು ಬಹಳ ದುರದೃಷ್ಟಕರ. ಇದು ಯಾವ್ದು ಒಂದು ಟೆಕ್ನಿಕಲ್ ಗ್ಲಿಚ್ ಏನಿದೆ ಅಂತ ತಿಳಿದ ಮೇಲೆನೆ ಗೊತ್ತಾಗೋದು. ಕರೆಕ್ಟ್. ಸೊ ಆ ಟೆಕ್ನಿಕಲ್ ಗ್ಲಿಚ್ ಇದು ಅದು ವಿವರವಾದಂತ ಒಂದು ವರದಿ ಬಂದ ಮೇಲೆನೆ ಗೊತ್ತಾಗೋದು. ನೀವು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಎಚ್ ವಿ ಬೆನ್ನೂರ್ ಅವರೇ, ಹೌ ಸೇಫ್ ಈಸ್ ಏರ್ ಜರ್ನಿ ಭಾರತದಲ್ಲಿ ಈಗ ಅಂತ ಅನ್ಸುತ್ತೆ? ಇದುವರೆಗೂ ಇಂಥ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಹಾಗೂ ಸಂಬಂಧಪಟ್ಟ ಇಲಾಖೆ ಅವಾಗವಾಗ ಇದರಲ್ಲಿ ಸುಧಾರಣೆಗಳನ್ನ ತಗೊಂಡು ಬಂದು ಈ ಸೇಫ್ಟಿ ಮೆಜರ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಇದುವರೆಗೂ. ಸೊ ಹೀಗಾಗಿ ಯಾವುದೋ ಆ ತರದ ಘಟನೆಗಳು ಈ ಸಮೀಪದ ಇದರಲ್ಲಿ ನಡೆದಿಲ್ಲ. ಆದ್ರೆ ಇದು ಒಂದು ಘಟನೆ ಮತ್ತೆ ಸರ್ಕಾರ ಮತ್ತು ಇಲಾಖೆ ಈ ಸುರಕ್ಷತೆ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸುವ ಹಾಗೆ ಇದು ಒಂದು ಹೊಸ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ಸುತ್ತೆ. ಬೆನ್ನೂರು, ಅಹಮದಾಬಾದ್ ಏರ್ಪೋರ್ಟ್ ಹೇಗಿದೆ? ಅಡ್ವಾನ್ಸ್ಡ್ ಏರ್ಪೋರ್ಟ್ ಅದು ಹೇಗಿದೆ ಏರ್ಪೋರ್ಟ್? ಹೌದು, ಏರ್ಪೋರ್ಟ್ಗೆ ಇದು ಇಲ್ಲ, ಸುಮಾರು ಲಾಸ್ಟ್ 2-3 ವರ್ಷದಿಂದ ಏರ್ಪೋರ್ಟ್ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ತುಂಬಾ ಈಗ ಸೌಲಭ್ಯಗಳಾಗ್ಲಿ ಅಥವಾ ಈಗ ಸೇಫ್ಟಿ ಇದಕ್ಕಾಗ್ಲಿ ಅಹಮದಾಬಾದ್ಗೆ, ಯಾಕಂದ್ರೆ ಇದೊಂದು ಕೇಂದ್ರ ಸ್ಥಾನ ಇಂಟರ್ನ್ಯಾಷನಲ್ ಫ್ಲೈಯರ್ಸ್ಗಾಗ್ಲಿ ಅಥವಾ ಇಲ್ಲಿನ ಡೊಮೆಸ್ಟಿಕ್ ಫ್ಲೈಯರ್ಸ್ಗಾಗ್ಲಿ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಅಹಮದಾಬಾದ್ ಅಲ್ಲಿ ಸುಮಾರು ಎಲ್ಲ ಕ್ರಿಕೆಟ್ ಮ್ಯಾಚ್ಗಳಿರ್ಬೋದು ಅಥವಾ ವ್ಯಾಪಾರಿ ಸ್ಥಾನ ಇರೋದ್ರಿಂದ ಸುಮಾರು ಫ್ಲೈಟ್ಗಳು ಇಲ್ಲಿ ಬರೋದು ಹೋಗೋದು. ಅದರಿಂದ ಈ ಏರ್ಪೋರ್ಟ್ ಮಾತ್ರ ಸುಸಜ್ಜಿತವಾಗಿದೆ. ಯಾವುದೇ ತರದ ಇಲ್ಲಿ ಕೊರತೆಗಳು ಅಥವಾ ಯಾವುದೇ ಈಗ ಡೆಫಿಷಿಯನ್ಸೀಸ್ ಆಗಲಿ, ಸೇಫ್ಟಿ ಇದರಲ್ಲಿ ಯಾವ್ದಾದ್ರು ಕಾಂಪ್ರಮೈಸ್ ಆಗಲಿ ಅಂತ ಒಂದು ಇದು ನಮ್ಗೆ ಯಾವಾಗ್ಲೂ ಕಂಡು ಬಂದಿಲ್ಲ. ರೈಟ್. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆಯಾ? ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನವಾಯಿತಾ? ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಏರ್ ಇಂಡಿಯಾ ಮೂಲಗಳು ರಿಪಬ್ಲಿಕ್ಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ಈ ರೀತಿ ಆಯಿತು ಅನ್ನುವಂತ ಮಾಹಿತಿ. ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ? ಎಂಜಿನ್ನಲ್ಲಿ ತಾಂತ್ರಿಕ ದೋಷ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಆಯ್ತಾ? ರೈಟ್, ಎಚ್ ವಿ ಬೆನ್ನೂರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ಗೋಯ್ಡ್, ಎಚ್ ವಿ ಬೆನ್ನೂರ್ ಅವರೇ, ಈ ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಬಿಸ್ನೆಸ್ಗೋಸ್ಕರ ಮತ್ತಿತರೆ ಕಾರ್ಯಚಟುವಟಿಕೆಗಳಿಗೋಸ್ಕರ, ಆಮೇಲೆ ಸಾಕಷ್ಟು ಜನ ಗುಜರಾತಿಗಳು ಲಂಡನ್ ನಲ್ಲಿ ಇದ್ದಾರೆ, ಬಂದು ಹೋಗಿ ಮಾಡುವಂತ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಅಂತ ಅನ್ಕೋತೀನಿ. ಆಮ್ ಐ ರೈಟ್ ಸರ್? ಹೌದು. ಅಂದ್ರೆ ಇದು ವ್ಯಾಪಾರ ಕೇಂದ್ರ ಆಗಿರೋದ್ರಿಂದ ಅದು ಸುಮಾರು ದಿನ ವಿದೇಶಕ್ಕೆ ಇಲ್ಲಿಂದ ಹೋಗಿ ಬರುವಂತ ಕೆಲಸ ಇರುತ್ತೆ. ತುಂಬಾ ಜನ ಪ್ರಯಾಣ ಮಾಡ್ತಾರೆ. ಅದು ಬೇರೆ, ಈಗ ಬೇರೆ ಬೇರೆ ದೇಶಗಳಲ್ಲಿ ಇಲ್ಲಿನ ಗುಜರಾತ್ ಅದರಿಂದ ಸುಮಾರು ಜನರು ಅಲ್ಲಿ
ಇರೋದ್ರಿಂದ ಅವರು ಅವಾಗ ಗುಜರಾತ್ಗೆ ಬಂದು ಹೋಗೋದಂತೂ ಇದ್ದೇ ಇರುತ್ತೆ. ಓಕೆ. ಸೊ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ಅಹಮದಾಬಾದ್ ವಿಮಾನ ನಿಲ್ದಾಣದ ಸುತ್ತಮುತ್ತಲ ಪರಿಸ್ಥಿತಿ ಹೇಗಿದೆ? ಸದ್ಯ ಇಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿದೆ ಸಿಚುವೇಶನ್. ಓಕೆ. ಇಲ್ಲಿ ಯಾಕಂದ್ರೆ ಈ ತರ ಘಟನೆ ನಡೆಯೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ತುಂಬಾ ಜನರು ಕುತೂಹಲದಿಂದ ಇದನ್ನ ಮಾಡ್ತಾ ಇದ್ದಾರೆ. ಯಾವ ಈ ಸೇಫ್ಟಿ ಮೆಜರ್ಸ್ ಯಾವ್ದು ಲ್ಯಾಬ್ಸ್ ಆಯ್ತು, ಎಲ್ಲಿಂದ ಇದು ಈ ತರ ಈ ಘಟನೆಗೆ ಒಂದು ಕಾರಣ ಏನು ಅನ್ನೋದನ್ನ ಸುಮಾರು ಜನರು ಸ್ವಲ್ಪ ಭಯಭೀತರು ಆಗಿದ್ದಾರೆ. ಓಕೆ. ಯಾಕಂತಂದ್ರೆ ರೀಸೆಂಟ್ ನಾವು ಏನೋ ಒಂದು ಸಂಘರ್ಷದ ಪರಿಸ್ಥಿತಿನ ಭಾರತ ಕಾಣ್ತಲ್ಲ, ಅದ್ರ ನಂತರದಲ್ಲಿ ಇದೀಗ ಕೆಲವೇ ದಿನಗಳ ಅಂತರದಲ್ಲಿ ಇಂಥದೊಂದು ಅಪಘಾತದ ಆಘಾತವನ್ನ ತಡ್ಕೊಳ್ಳೋದು ಕಷ್ಟ ಅಲ್ವಾ? ಹೌದು ಹೌದು, ಇದು ಬಹಳ ದುರದೃಷ್ಟಕರ. ಇದು ಯಾವ್ದು ಒಂದು ಟೆಕ್ನಿಕಲ್ ಗ್ಲಿಚ್ ಏನಿದೆ ಅಂತ ತಿಳಿದ ಮೇಲೆನೆ ಗೊತ್ತಾಗೋದು. ಕರೆಕ್ಟ್. ಸೊ ಆ ಟೆಕ್ನಿಕಲ್ ಗ್ಲಿಚ್ ಇದು ಅದು ವಿವರವಾದಂತ ಒಂದು ವರದಿ ಬಂದ ಮೇಲೆನೆ ಗೊತ್ತಾಗೋದು. ನೀವು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಎಚ್ ವಿ ಬೆನ್ನೂರ್ ಅವರೇ, ಹೌ ಸೇಫ್ ಈಸ್ ಏರ್ ಜರ್ನಿ ಭಾರತದಲ್ಲಿ ಈಗ ಅಂತ ಅನ್ಸುತ್ತೆ? ಇದುವರೆಗೂ ಇಂಥ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಹಾಗೂ ಸಂಬಂಧಪಟ್ಟ ಇಲಾಖೆ ಅವಾಗವಾಗ ಇದರಲ್ಲಿ ಸುಧಾರಣೆಗಳನ್ನ ತಗೊಂಡು ಬಂದು ಈ ಸೇಫ್ಟಿ ಮೆಜರ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ಇದುವರೆಗೂ. ಸೊ ಹೀಗಾಗಿ ಯಾವುದೋ ಆ ತರದ ಘಟನೆಗಳು ಈ ಸಮೀಪದ ಇದರಲ್ಲಿ ನಡೆದಿಲ್ಲ. ಆದ್ರೆ ಇದು ಒಂದು ಘಟನೆ ಮತ್ತೆ ಸರ್ಕಾರ ಮತ್ತು ಇಲಾಖೆ ಈ ಸುರಕ್ಷತೆ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸುವ ಹಾಗೆ ಇದು ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ಸುತ್ತೆ. ಬೆನ್ನೂರವರೇ, ಅಹಮದಾಬಾದ್ ಏರ್ಪೋರ್ಟ್ ಹೇಗಿದೆ? ಅಡ್ವಾನ್ಸ್ಡ್ ಏರ್ಪೋರ್ಟ್ ಅದು ಹೇಗಿದೆ ಏರ್ಪೋರ್ಟ್? ಹೌದು, ಏರ್ಪೋರ್ಟ್ಗೆ ಇದು ಇಲ್ಲ. ಸುಮಾರು ಲಾಸ್ಟ್ 2-3 ವರ್ಷದಿಂದ ಏರ್ಪೋರ್ಟ್ ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ತುಂಬಾ ಈಗ ಸೌಲಭ್ಯಗಳಾಗ್ಲಿ ಅಥವಾ ಈಗ ಸೇಫ್ಟಿ ಇದಕ್ಕಾಗ್ಲಿ ಅಹಮದಾಬಾದ್ಗೆ, ಯಾಕಂದ್ರೆ ಇದೊಂದು ಕೇಂದ್ರ ಸ್ಥಾನ ಇಂಟರ್ನ್ಯಾಷನಲ್ ಫ್ಲೈಯರ್ಸ್ಗಾಗ್ಲಿ ಅಥವಾ ಇಲ್ಲಿನ ಡೊಮೆಸ್ಟಿಕ್ ಫ್ಲೈಯರ್ಸ್ಗಾಗ್ಲಿ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ಅಹಮದಾಬಾದ್ ಅಲ್ಲಿ ಸುಮಾರು ಎಲ್ಲ ಕ್ರಿಕೆಟ್ ಮ್ಯಾಚ್ಗಳು ಇರಬಹುದು ಅಥವಾ ವ್ಯಾಪಾರಿ ಸ್ಥಾನ ಇರೋದ್ರಿಂದ ಸುಮಾರು ಫ್ಲೈಟ್ಗಳು ಇಲ್ಲಿ ಬರೋದು ಹೋಗೋದು. ಅದರಿಂದ ಈ ಏರ್ಪೋರ್ಟ್ ಮಾತ್ರ ಸುಸಜ್ಜಿತವಾಗಿದೆ. ಯಾವುದೇ ತರದ ಇಲ್ಲಿ ಕೊರತೆಗಳು ಅಥವಾ ಯಾವುದೇ ಈಗ ಡೆಫಿಷಿಯನ್ಸೀಸ್ ಆಗಲಿ, ಸೇಫ್ಟಿ ಇದರಲ್ಲಿ ಯಾವ್ದಾದ್ರು ಕಾಂಪ್ರಮೈಸ್ ಆಗಲಿ ಅಂತ ಒಂದು ಇದು ನಮ್ಗೆ ಯಾವಾಗ್ಲೂ ಕಂಡು ಬಂದಿಲ್ಲ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಿಮಾನದಲ್ಲಿ ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆಯಾ? ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನವಾಯ್ತಾ? ಪ್ರಯಾಣಿಕರು ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಏರ್ ಇಂಡಿಯಾ ಮೂಲಗಳು ರಿಪಬ್ಲಿಕ್ಗೆ ಕೊಟ್ಟಿರ್ತಕ್ಕಂತಹ ಮಾಹಿತಿ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದ್ದರಿಂದ ಈ ರೀತಿ ಆಯ್ತು ಅನ್ನುವಂತ ಮಾಹಿತಿ. ಇದರಿಂದಲೇ ಏರ್ ಇಂಡಿಯಾದ ವಿಮಾನ ಪತನ ಆಯ್ತಾ? ಎಂಜಿನ್ನಲ್ಲಿ ತಾಂತ್ರಿಕ ದೋಷ, ಆಯಿಲ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಆಯ್ತಾ? ರೈಟ್, ಎಚ್ ವಿ ಬೆನ್ನೂರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ಗೋ ಅಹೆಡ್.